ಆತ್ಮೀಯ ವಿದ್ಯಾರ್ಥಿಗಳೇ, SSLC ಪರೀಕ್ಷೆ 2024-25 ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಮಾರ್ಚ್ 21ರಿಂದ ಆರಂಭವಾಗಲಿಕ್ಕಿದೆ. ನೀವು ಬಹಳಷ್ಟು ಅಭ್ಯಾಸವನ್ನ ಈಗಾಗಲೇ ಮಾಡಿರ್ತೀರಿ. ಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟಿಪ್ಸ್ಗಳನ್ನ ಈ ಒಂದು ವಿಡಿಯೋ ಸರಣಿಗಳ ಮೂಲಕ ನಾನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಒಂದು ಮೊದಲನೆಯ ವಿಡಿಯೋ ಭಾಗದಲ್ಲಿ ಪರೀಕ್ಷೆಗೆ SSLC ಪರೀಕ್ಷೆ ಗಣಿತ ವಿಷಯಕ್ಕೆ ಯಾವ ಅಂಕಗಳು ಎಷ್ಟೆಷ್ಟು ಕೇಳ್ತಾರೆ ಎಂಬ ಬಗ್ಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗೂ ಇದು ಈಗಾಗಲೇ ನಿಮ್ಮ ಶಿಕ್ಷಕರು ನಿಮಗೆ ತಿಳಿಸಿರುವಂತಹ ವಿಷಯಗಳೇ ಆಗಿದೆ. ಈಗ ಪ್ರಶ್ನೆ ವಿಧಗಳು ಹೇಗಿರ್ತವೆ ಅಂತ ಟೈಪ್ ಆಫ್ ಕ್ವಶನ್ಸ್ ಅಂತ ಹೇಳ್ತಾರೆ. MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅದು 1 ಅಂಕಗಳಿಗೆ ಕೇಳ್ತಾರೆ. ಒಟ್ಟು 8 ಪ್ರಶ್ನೆಗಳಿರ್ತವೆ. ನಾನು ನಿಮಗೆ ಪಾಸ್ ಆಗಲಿಕ್ಕೆ ಬಹಳ ಕಷ್ಟ ಅಂತ ಅನ್ನಿಸುವಂತಹ ವಿದ್ಯಾರ್ಥಿಗಳು ಇದರಲ್ಲಿ ಒಂದು 4ರಿಂದ 5 ಅಂಕಗಳನ್ನು ಪಡೆಯುವಂತಹ ಪ್ರಯತ್ನವನ್ನ ಖಂಡಿತ ಮಾಡಬಹುದು. ಅಷ್ಟು ಸುಲಭ ಇರುತ್ತೆ. ಆ ನಂತರ 1 ಅಂಕಗಳ ಪ್ರಶ್ನೆ 8 ಇರುತ್ತೆ. ಇದು ಕೂಡ ಸುಲಭ ಇರುತ್ತೆ. 8 ಪ್ರಶ್ನೆಗಳಲ್ಲಿ 5 ಅಂಕಗಳನ್ನು ಖಂಡಿತವಾಗಿಯೂ ಪ್ರತಿಯೊಬ್ಬರು ಪಡೆಯಬಹುದು. ಹಾಗೂ 2 ಅಂಕಗಳ ಪ್ರಶ್ನೆಯನ್ನು ನಾವು ನೋಡೋದಿದ್ರೆ ಒಟ್ಟು 8 ಪ್ರಶ್ನೆಗಳಿರ್ತವೆ. ಈ 8 ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗಳನ್ನು ಖಂಡಿತವಾಗಿಯೂ ಪ್ರತಿಯೊಬ್ಬರು ಉತ್ತರಿಸಬಹುದು. ಆ ನಂತರ 3 ಅಂಕಗಳ ಪ್ರಶ್ನೆಗೆ ಬರೋದಿದ್ರೆ ಒಟ್ಟು 9 ಪ್ರಶ್ನೆಗಳಿವೆ. ಈ 9 ಪ್ರಶ್ನೆಗಳಲ್ಲಿ ನಾವು ಒಂದು 4 ಪ್ರಶ್ನೆಗಳನ್ನ ಬಹಳ ಸುಲಭದಲ್ಲಿ ಉತ್ತರಿಸಬಹುದು. ಹಾಗೆ ಉತ್ತರಿಸಿದ್ದೆ ಆದ್ರೆ ನಮಗೆ 12 ಅಂಕಗಳು ಈ ಒಂದು 3 ಅಂಕಗಳ ಪ್ರಶ್ನೆಗಳಲ್ಲಿ ಸುಲಭದಲ್ಲಿ ತೆಗಿಬಹುದು. ಹಾಗೂ 4 ಅಂಕಗಳ 4 ಪ್ರಶ್ನೆಗಳು ಬರುತ್ತವೆ. ಇದರಲ್ಲಿ 2 ಪ್ರಶ್ನೆಗಳು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಪ್ರಮೇಯ ಹಾಗೂ ಒಂದು ಗ್ರಾಫ್ ನಕ್ಷೆಯ ಮೂಲಕ ಬಿಡಿಸಿ ಅನ್ನುವ ಒಂದು ಲೆಕ್ಕ ಬಂದೇ ಬರ್ತದೆ. ಇದು ಬಹಳ ಸುಲಭ ಇರುತ್ತೆ. 2 ಪ್ರಶ್ನೆಗಳನ್ನು ನೀವು ಉತ್ತರಿಸಬಹುದು. ಹಾಗೂ 5 ಅಂಕಗಳ ಒಂದು ಪ್ರಶ್ನೆ ಬರ್ತದೆ. ಇದು ಕೆಲವೊಮ್ಮೆ ಯಾವ ಪಾಠದಿಂದ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಆದರೆ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಬರೋದಿದ್ರೆ ಇದು ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದಂತಹ ಪ್ರಶ್ನೆಗಳೇ ನಮ್ಮ ಪ್ರಿಪರೇಟರಿಗೆ ಪೂರ್ವಸಿದ್ಧತಾ ಪರೀಕ್ಷೆಗೆ ಬಂದಿವೆ. ಆದ ಕಾರಣ ಆ ಪ್ರಶ್ನೆಯನ್ನ ಹೆಚ್ಚು ನೀವು ಅಭ್ಯಾಸ ಮಾಡಿ ಅಂತ ಹೇಳುತ್ತಾ, ಖಂಡಿತವಾಗಿಯೂ ನಿಮಗೆ ಇದರಲ್ಲಿ ಒಂದು 40ರಿಂದ 50 ಅಂಕಗಳನ್ನ ಈ ರೀತಿ ನೀವು ಅಭ್ಯಾಸ ಮಾಡಿದರೆ ಪಡಿಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಭಾಗವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ನೋಡೋಣ. ಧನ್ಯವಾದಗಳು.